ಭ್ರಷ್ಟರ ಬಣ್ಣ ಬಯಲು ಮಾಡಲು ಹೋಗಿದ್ದೆ ಪ್ರಾಣಕ್ಕೆ ಎರವಾಯ್ತಾ? ಕೆಎಸ್ ಅಧಿಕಾರಿ ಮಹಂತೇಶ್ ಕೊಲೆ ಪ್ರಕರಣ ನೋಡಿದ್ರೆ ಇದೇ ಅನುಮಾನ ವ್ಯಕ್ತವಾಗ್ತಾ ಇದೆ. ಗೃಹ ನಿರ್ಮಾಣ ಮಂಡಳಿ ಸೈಟ್ ಹಂಚಿಕೆ ಗೋಲ್ಮಾಲ್ಗೆ ಸಂಬಂಧಿಸಿದ ಆಡಿಟ್ ರಿಪೋರ್ಟ್ ಅನ್ನು ಮಹಂತೇಶ್ ಬಯಲು ಮಾಡಲು ಹೊರಟಿದ್ದೆ ಅವರ ಕೊಲೆಗೆ ಕಾರಣವಾಯಿತು ಎನ್ನಲಾಗ್ತಾ ಇದೆ. ಸರ್ಕಾರ ಕೂಡ ತನಿಖೆಗೆ ಹೆಚ್ಚು ಆಸಕ್ತಿ ವಹಿಸದೇ ಇರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈ ಕೆಎಎಸ್ ಅಧಿಕಾರಿಯ ಪ್ರಾಮಾಣಿಕತೆ, ದಕ್ಷತೆಯೇ ಇವರ ಕೊಲೆಗೆ ಕಾರಣವಾಯಿತು ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಹೌದು, ಸಹಕಾರಿ ಸಂಘ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿದ್ದ ಮಹಾಂತೇಶ್ ಸಾವಿನ ಬಳಿಕ ಕೇಳಿ ಬರುತ್ತಿರುವ ಮಾತಿದು. ಹಾಗಾದ್ರೆ ಕೆಎಎಸ್ ಅಧಿಕಾರಿ ಸಾವಿಗೆ ಕಾರಣವಾದದ್ದಾದರೂ ಏನು? ಅವರು ಹೊರಹಾಕಿದ ಹಗರಣವೇ ಅವರ ಪಾಲಿಗೆ ಉರುಳಾಯ್ತಾ? ಸರ್ಕಾರ ಪ್ರಕರಣದ ತನಿಖೆ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ? ಇದನ್ನೆಲ್ಲ ಬೆನ್ನತ್ತಿ ಹೋದ್ರೆ ಅಲ್ಲಿ ದೊಡ್ಡ ಹಗರಣವೊಂದು ತೆರೆದುಕೊಳ್ಳುತ್ತೆ. ಇತ್ತೀಚೆಗಷ್ಟೇ ಗೃಹ ನಿರ್ಮಾಣ ಸಂಘದ ಆಡಿಟ್ ರಿಪೋರ್ಟ್ ಮಹಾಂತೇಶ್ ಅವರ ಕೈ ಸೇರಿತ್ತು. ಆದರೆ ಇದರಲ್ಲಿ ಭಾರೀ ಗೋಲ್ಮಾಲ್ ನಡೆದಿದ್ದು ಇವರ ಗಮನಕ್ಕೆ ಬಂದಿತ್ತು. ಸಾಮಾನ್ಯ ಜನರಿಗೆ ಸಿಗಬೇಕಾಗಿದ್ದ ಗೃಹ ನಿರ್ಮಾಣದ ಸಂಘದ ಭೂಮಿಯು ರಾಜಕಾರಣಿಗಳ ಪಾಲಾಗಿತ್ತು. 400 ರೂಪಾಯಿ ಚದರ ಅಡಿ ನಿವೇಶನ 4,000 ರೂಪಾಯಿಗೆ ಹಂಚಿಕೆಯಾಗ್ತಾ ಇತ್ತು. ಈ ಹೌಸಿಂಗ್ ಸೊಸೈಟಿಯಿಂದ ಗೃಹ ನಿರ್ಮಾಣ ಸಹಕಾರ ಸಂಘಗಳಿಂದ ಒಂದು 400 ರೂಪಾಯಿ ಸ್ಕ್ವೇರ್ ಫೀಟ್ ಸೈಟ್ 4,000 ರೂಪಾಯಿ ಇವತ್ತಾಗಿದೆ. ಇದು ಆಗ್ತಾ ಇರೋದು ಘಟನೆ. ಈ ಹೌಸಿಂಗ್ ಸೊಸೈಟಿ ಹಗರಣದಲ್ಲಿ 3 ಲಕ್ಷ ಕೋಟಿ ಮೇಲೆ ಆಗಿರೋಂಥ ದೊಡ್ಡ ಹಗರಣ ಆಯಿತು. ಇದು ಹೊರಗೆ ಬರಬೇಕು ಅಂದ್ರೆ ಒಂದು ಆಸೆ ಇತ್ತು. ಇದು ಗೃಹ ನಿರ್ಮಾಣ ಸಹಕಾರ ಸಂಘಗಳಿಂದಾಗಿರ್ಬೋದು, ರಿಯಲ್ ಎಸ್ಟೇಟ್ ಡೆವಲಪರ್ಂದಾಗಿರ್ಬೋದು, ಪೊಲಿಟಿಕಲ್ ಡೆವಲಪ್ಮೆಂಟಿಂದಾಗಿರ್ಬೋದು, ಅಥವಾ ಬೇರೆ ವೈಯಕ್ತಿಕ ಕಾರಣದಿಂದ ಪರ್ಸನಲ್ ರೀಸನ್ನಿಂದ ಪರ್ಸನಲ್ ಆಗಿ ಆಗಿರ್ಬೋದು. ಬಡವರಿಗೆ ಸೇರಬೇಕಿದ್ದ ಭೂಮಿ ಉಳ್ಳವರ ಪಾಲಾಗಿತ್ತು. 3 ಲಕ್ಷ ಕೋಟಿ ರೂಪಾಯಿಯಷ್ಟು ಮೊತ್ತದ ಗೋಲ್ಮಾಲ್ ಇದು. ಇದೆಲ್ಲ ಮಹಾಂತೇಶ್ ಅವರ ಗಮನಕ್ಕೆ ಬಂದಿತ್ತು. ಈ ಹಗರಣದ ಬೇರನ್ನ ಜಾಲಾಡೋದಕ್ಕೆ ಮಹಾಂತೇಶ್ ಯತ್ನಿಸಿದ್ರು ಎನ್ನಲಾಗಿದೆ. ಇದೇ ಅವರ ಜೀವಕ್ಕೆ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ನಾವು ಹೇಳೋದು ಈ ಸ್ಕ್ಯಾಮ್ನ CBIಗೆ ಒಪ್ಪಿಸಿದ್ರೆ ಇವ್ರದ್ದು ನಿಜವಾಗಲೂ ಇವ್ರಿಗೇನಾಯಿತು ಅಂದ್ರದ್ದು ಹೊರಗೆ ಬರುತ್ತೆ. ನಮ್ಮ ಕರ್ನಾಟಕ ಪೊಲೀಸು ಎಫಿಷಿಯನ್ಸಿ ಮೇಲೆ ನಮ್ಗೆ ಡೌಟೇ ಇಲ್ಲ. ಖಂಡಿತ ಭಾಳ ಎಫಿಷಿಯನ್ಸಿ ಇದೆ, ಅವ್ರ ಕಂಡಿಡಿಯೋ ಕೆಪಾಸಿಟಿನೂ ಇದೆ. ಬಟ್ ಫುಲ್ ಕೆಪಾಸಿಟಿನ ಅವರು ಯೂಸ್ ಮಾಡೋಕ್ಕೆ ಈ ಸರ್ಕಾರ ಬಿಡತ್ತಾ? ಆದರೆ ಸರ್ಕಾರ ಇನ್ನೂ ಮೀನಾಮೇಷ ಎಣಿಸ್ತಾ ಇದೆ. ಅಲ್ಲದೆ ಮಹಾಂತೇಶ್ ಕೊಲೆ ಪ್ರಕರಣದಲ್ಲಿ ಸರ್ಕಾರ ತೋರಿಸ್ತಾ ಇರೋ ನಿಧಾನಗತಿಯ ಪ್ರತಿಕ್ರಿಯೆ ಹಲವು ಅನುಮಾನಗಳನ್ನು ಹುಟ್ಟಿಹಾಕಿದೆ. ತನಿಖೆಯನ್ನ CIDಗೆ ವಹಿಸದ ಸರ್ಕಾರದ ನಿಲುವು ಅನುಮಾನಕ್ಕೆ ಕಾರಣ. ಹಗರಣದಲ್ಲಿ ಸಿಲುಕಿದವರ ರಕ್ಷಣೆ ನಡೀತಾ ಇದೆಯೋ ಅನ್ನೋ ಪ್ರಶ್ನೆಗಳು ಉದ್ಭವವಾಗಿವೆ. ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.